ಹೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕುರ್ಕುರಿ ಬೆಂಡಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನಿಮಗೆ ತೋರ್ಸೋಕ್ಕೆ ಹೇಗೆ ಕಟ್ ಮಾಡ್ಕೊಬೇಕು ಅಂತ, ಏಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಲ್ವಾ. ಅದಕ್ಕೆ ಫಸ್ಟು ಬೆಂಡೆಕಾಯಿನ ವಾಶ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಬೇಕು. ಡ್ರೈ ಮಾಡಿಕೊಂಡು, ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರೋಲ್ಲ ನೀರಿದ್ರೆ, ಸೊ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಇವಾಗ ಮುಂದಿನ ಭಾಗ ಮತ್ತು ಹಿಂದೆ ಸ್ವಲ್ಪ ತಗೊಂಡು ಇದನ್ನ ತೆಗಿತೀನಿ. ಓಕೆ, ಸ್ವಲ್ಪ ಉದ್ದ ಇದ್ದರೆ ಇದನ್ನು ಎರಡವಾಗಿ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಶಾರ್ಟ್ ಏನಾದರೂ ಇದ್ದರೆ ಅದು ಒಂದೇ ಒಂದು ಸೀಲ್ ಮಾಡಿ ಸಾಕು. ಲೈಕ್ ಇದನ್ನು ಈ ಥರ ಕಟ್ ಮಾಡಿ, ಅಂದರೆ ಆದಷ್ಟು ತಿನ್ನ ಕಟ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ. ಇದನ್ನು ಈ ಥರ 4 ಭಾಗವಾಗಿ ಮಾಡ್ಕೊಳ್ಳಿ. ಇದು ಉದ್ದ ಇದ್ದರೆ, ನಿಮ್ಗೆ ಉದ್ದ ಅಂತ ಅನಿಸಿದ್ರೆ, ಅಂದರೆ ನಿಮ್ಮ ಪ್ರಯಾರಿಟಿ ಹೇಗೆ ಬೇಕಾಗಿ, ಇಲ್ಲ ಈ ಥರ ಮಾಡ್ಕೊಳ್ಳಿ, ಇಲ್ಲ ನನಗೆ ಉದ್ದನೇ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ, ಇಲ್ಲ 4 ಭಾಗ ಮಾಡ್ಕೊಂಡು ಮಧ್ಯೆ ಕಟ್ ಮಾಡಿ ಮತ್ತೆ ಇನ್ನೆರಡು ಭಾಗ ಮಾಡ್ಕೊಳ್ಳಿ. ನಾನಿವಾಗ ಈ ಥರನೇ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ ಅಂತ. ನೀವು ಇಲ್ಲಿ ನೋಡಬಹುದು, ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸಹ ಇದರೊಳಗಡೆ ಸೇರಿಸೋಣ. ಓಕೆ, ನಾವೀಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಎಲ್ಲ ಈ ಥರ ಬಿಡಿಬಿಡಿಯಾಗಿರಬೇಕು. ನಾವು ಇದಕ್ಕೆ ಒಂದೊಂದಾಗಿ ಮಸಾಲಾನ ಹಾಕ್ತಾ ಹೋಗೋಣ. ಫಸ್ಟಾಗಿ, ಅಂದರೆ ಖಾರ ನಿಮಗೆ ಸ್ಪೈಸಿ ಲೆವೆಲ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಖಾರದ ಪುಡಿ, ನನಗೆ ಸ್ವಲ್ಪ ಸ್ಪೈಸಿ ಲೆವೆಲ್ ಚೆನ್ನಾಗಿರಬೇಕು, ಸೊ ನಾನು 1 to 1.5 ಸ್ಪೂನ್ ಹಾಕ್ತಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ, ಚಿಟಿಕೆ ಅರಿಶಿನ ಸಹ ಹಾಕ್ತಿದ್ದೀನಿ. ಈಗ ನಾನು ಸ್ವಲ್ಪ ಜೀರಾ ಪುಡಿ ಹಾಕ್ತಿದ್ದೀನಿ. ಇದು ಮನೇಲೇ ಜೀರಿಗೆನ ಹುರಿದು ಪುಡಿ ಮಾಡಿರೋದು. ಆದಷ್ಟು ಮನೇಲೇ ಪುಡಿ ಮಾಡಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಆ್ಯಕ್ಚುಲಿ ಅಂಗಡಿ ಪೌಡರ್ಗಿಂತನೂ. ನಾನಿಲ್ಲಿ ಸ್ವಲ್ಪ ಮೆಣಸನ್ನು ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಸೊ ಮಕ್ಕಳೇನಾದರೂ ತಿಂತಿದ್ರೆ ಇದನ್ನು ಖಾರ ಮತ್ತು ಮೆಣಸು ಎರಡೂ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಪ್ರಮಾಣನ ನೋಡ್ಕೊಂಡು ಹಾಕಿ. ಇದು ಅಷ್ಟೇ, ನಾನು ಕೋರಿಯಾಂಡರ್ನ ಹಾಗೆ ಸ್ವಲ್ಪ ರಫ್ ಆಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ಮೂತ್ ಪೌಡರ್ ಆದರೂ ಮಾಡ್ಕೋಬೋದು. ಇಷ್ಟೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇದೇ ಮೇನ್ ಇಂಗ್ರೀಡಿಯೆಂಟ್. ಯಾವುದೇ ಪದಾರ್ಥಕ್ಕಾದರೂ ಉಪ್ಪು ಖಾರ ಸರಿಯಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ಕಲಸಲ್ಲ ನಾವು, ಸೊ 1.5 to 2 ಸ್ಪೂನ್ ಆಗಬಹುದು. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇಟ್ಸ್ ಲೈಕ್ ಎ ಬೈಂಡಿಂಗ್ ಏಜೆಂಟ್. ಅದ್ರ ಜೊತೆ ಮಸಾಲ ಎಲ್ಲ ಬೈಂಡ್ ಮಾಡಿ ನೀಟಾಗಿ ನಮಗೆ ಆ ಕ್ರಿಸ್ಪಿ ಫೀಲ್ ಕೊಡುತ್ತೆ. ಸೊ ನಾವೀಗ ಈ ಮಿಶ್ರಣ ಏನಿದೆ ಅದಕ್ಕೆ 1-2 ಹನಿ ನಿಂಬೆಹಣ್ಣನ್ನು ಹಿಂಡೋಣ. ಇದರಿಂದ ಏನಾಗುತ್ತೆ ಅಂದರೆ ಬೆಂಡೆಕಾಯಲ್ಲಿರೋ ಅಂಟಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಹುಳಿ ಅಂಶನೂ ಸಿಕ್ಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಈ ಮಿಶ್ರಣಕ್ಕೆ ಒಂದೆರಡು ಹನಿ ಆಗೋಷ್ಟು ಆಯಿಲ್ನ ಯೂಸ್ ಮಾಡ್ಕೊತೀನಿ. ನಾನು ಏರ್ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದನ್ನು ಡೀಪ್ ಫ್ರೈ ಮಾಡಲ್ಲ, ಸೊ ನಾನು ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಡೀಪ್ ಫ್ರೈ ಮಾಡೋದಾದರೆ ಆಯಿಲಲ್ಲೇ ಡೀಪ್ ಫ್ರೈ ಮಾಡ್ತೀರಾ ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಕಲಸಿ ಅದು ನೀಟಾಗಿ ಕೋಟ್ ಮಾಡೋಣ. ಓಕೆ, ನನಗೆ ಇದು ಕಲಿಸ್ತಿದ್ದೀನಿ. ಇದೆಲ್ಲ ನೀಟಾಗಿ ಬೈಂಡ್ ಆಗೋ ಥರ ಒಂದಕ್ಕೊಂದು ಮಿಶ್ರಣ ಮಾಡ್ಕೊಳ್ಳಿ. ನಾವು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕಿರೋದ್ರಿಂದ ಅದು ಇದನ್ನು ಅಂಟ ಥರ ಮಾಡುತ್ತೆ. ಓಕೆ, ಈಗ ನೀವು ನೋಡಬಹುದು ನಾನು ಎಲ್ಲನೂ ನೀಟಾಗಿ ಮಿಶ್ರಣ ಮಾಡಿ ಇಟ್ಟಿದ್ದೀನಿ. ಸೊ ಒಂದಕ್ಕೊಂದು ನೀಟಾಗಿ ಮಸಾಲ ಬೆಂಡೆಕಾಯಿಗೆಲ್ಲ ನೀಟಾಗಿ ಕೋಟ್ ಆಗಿದೆ. ನೀವು ನೋಡ್ತಿದ್ರೆ ಇದನ್ನು 1-2 ಮಿನಿಟ್ಸ್ ಹೀಗೆ ಇಡೋಣ, ಸೊ ದಟ್ ಅದರಲ್ಲಿರೋ ಉಪ್ಪು ಖಾರ ಅಂಶ ಎಲ್ಲ ನೀಟಾಗಿ ಬೆಂಡೆಕಾಯಿ ಹೀರ್ಕೊಳ್ಳುತ್ತೆ. ಬೈ ದ ಮೀನ್ ಟೈಮ್ ನಾವು ಏರ್ ಫ್ರೈಯರ್ನ ಪ್ರೀಹೀಟ್ ಮಾಡ್ಕೊಳ್ಳೋಣ. 180 ಡಿಗ್ರಿಗೆ 1 ಮಿನಿಟಿಗೆ ಇಟ್ಟಿದ್ದೀನಿ. ಪ್ರೀಹೀಟ್ ಆಗ್ತಾ ಉಂಟು. ನೀವು ನೋಡಿದ್ರೆ ನಾನು ಇವಾಗ ಅದಾಗಿದೆ. ನಾನು ಬೆಂಡೆ ಎಲ್ಲ ಇದಕ್ಕೆ ಏರ್ ಫ್ರೈಯರ್ಗೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನಿವಾಗ ಇದನ್ನು 2 ಬ್ಯಾಚಸ್ಸಾಗಿ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಏರ್ ಫ್ರೈಯರಲ್ಲಿ
ಕ್ವಾಂಟಿಟಿ ತುಂಬ ಆದರೆ ಏನಾಗುತ್ತೆ ಕ್ರಿಸ್ಪಿನೆಸ್ ಬೇಗ ಬರೋದಿಲ್ಲ ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾವು ಯಾವಾಗಲೂ ಏರ್ ಫ್ರೈಯಲ್ಲಿ ಮಾಡಬೇಕಾದ್ರೆ ಕ್ವಾಂಟಿಟಿನ ನೋಡ್ಕೊಂಡು ಹಾಕಬೇಕು. ಸೊ ನಾನು 2 ಬ್ಯಾಚಸ್ ಆಗಿ ಮಾಡ್ತೀನಿ. ಫಸ್ಟ್ ಈ ಬ್ಯಾಚ್ನ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೇಮ್ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು 5 to 6 ಮಿನಿಟ್ಸ್ ಇಡೀ ಸಾಕು. ಬಟ್ ಇನ್ ಬಿಟ್ವೀನ್ ನೀವು ತೆಗ್ದು ಮಧ್ಯದಲ್ಲಿ ತೆಗ್ದು ಕೈಯಾಡ್ತಾ ಇರಬೇಕು. ಆವಾಗ ನಮಗೆ ಫುಲ್ ಎಲ್ಲ ಬಂಡಿ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದೇ ಸೈಡ್ ಫ್ರೈ ಆಗುತ್ತೆ, ಇನ್ನೊಂದು ಸೈಡ್ ಫ್ರೈಯೇ ಆಗಿರೋಲ್ಲ. ಸೊ ಮಧ್ಯದಲ್ಲಿ ತೆಗ್ದು ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆ್ಯಕ್ಚುಲಿ. ಬನ್ನಿ ನಾನು ಏರ್ ಫ್ರೈಯಲ್ಲಿ ಇದನ್ನ ಹಾಕೋಣ. ಎಸ್, ನಾನೀಗ ಇದನ್ನು ಏರ್ ಫ್ರೈಯಲ್ಲಿ ಇಡ್ತಾ ಇದ್ದೀನಿ. ನಾನು ಟೆಂಪ್ರೇಚರ್ ಸೆಟ್ ಮಾಡ್ತೀನಿ 180ಗೆ ಆ್ಯಂಡ್ ಟೈಮ್ ಕೂಡ ಸೆಟ್ ಮಾಡ್ತೀನಿ 6 ಮಿನಿಟ್ಸಿಗೆ ಇಡೋಣ. ಆ್ಯಂಡ್ ಈಗ ಸ್ಟಾರ್ಟ್ ಆಗಿದೆ. ಎಸ್, ಇವಾಗ 4 ಮಿನಿಟ್ಸ್ ಆಗಿದೆ. ನಾನು ಇದನ್ನು 6 ಮಿನಿಟ್ಸಲ್ಲಿ ಇಟ್ಟಿದ್ದೆ ಅಲ್ವಾ. 2 ಮಿನಿಟ್ಸ್ಗೆ ಒಂದು ಸಲ ಮಧ್ಯ ತೆಗ್ದು ಕೈ ಆಡಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಮಾಡೋಣ ಇವಾಗ. ಎಸ್, ನಾನಿವಾಗ ಒಂದು ಸ್ಪೂನಲ್ಲಿ ಅದನ್ನು ಜಸ್ಟ್ ಉಲ್ಟಾ ಮಾಡ್ತಿದ್ದೀನಿ. ಎಸ್, ಮತ್ತು ಇವಾಗ ಇಡೋಣ ಒಳಗಡೆ. ಮತ್ತೆ ಸ್ಟಾರ್ಟ್ ಆಯಿತು ನೋಡ್ತಿದ್ರೆ. ಹಾಗೆ ಇನ್ನೊಂದು ಸರ್ತಿ ನಾನು 2 ಮಿನಿಟ್ಸಿಗೆ ಬಂದಾಗ ಮತ್ತೆ ಕೈ ಆಡಿಸ್ತೀನಿ. ಲಾಸ್ಟ್ ಫೈನಲ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಎಸ್, ನೋಡಿ ಇವಾಗ ಬೆಂಡಿ ನಮಗೆ ನಾನು ಎಷ್ಟು ಹಾಕಿದೆ ಕ್ವಾಂಟಿಟಿ ಅದು ಏರ್ ಫ್ರೈ ಆಗಿ ಅಷ್ಟು ಸಣ್ಣಕ್ಕೆ ಫ್ರೈ ಆಗಿ ನೀಟಾಗಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾವಿವಾಗ ಫೈನಲಾಗಿ ಕುರ್ಕುರಿ ಬೆಂಡಿ ರೆಡಿಯಾಗಿದೆ. ನೀವು ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ ಹೇಗೆ ಬ್ರೇಕ್ ಆಗ್ತಾ ಉಂಟು. ಸೊ ತುಂಬ ಕ್ರಿಸ್ಪಿಯಾಗಿ ಉಂಟು. ಬಟ್ ಇದು ಮಾಡುವಾಗ ಏನು ಅಂದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಯಾಕೆಂದರೆ ಇದು ಕ್ವಾಂಟಿಟಿ ತುಂಬ ರೆಡ್ಯೂಸ್ ಆಗುತ್ತೆ. ನಾವು ಏರ್ ಫ್ರೈಯರಲ್ಲಿ ಫ್ರೈ ಮಾಡಿದಾಗ ಶ್ರಿಂಕ್ ಆಗುತ್ತೆ ಅಲ್ಲ, ಸೊ ರೆಡಿ ಆಗುತ್ತೆ. ನೀವು ಇದನ್ನು ರಸಮ್ ಜೊತೆ, ಪಪ್ಪು ಜೊತೆ ಅಥವಾ ಬೇಳೆ ಸಾರು ಜೊತೆ ಯಾವುದ್ರ ಜೊತೆ ಅದನ್ನು ಹಂಚ್ಕೋಬೋದು. ಇಲ್ಲ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಕೊಡಬಹುದು. ಅವ್ರು ಇದನ್ನು ಖುಷಿಯಾಗಿ ತಿಂತಾರೆ. ಯಾವ ಮಕ್ಕಳು ವೆಜಿಟೇಬಲ್ಸ್ ಏನು ತಿನ್ನಲ್ಲ ಅಲ್ವಾ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ. ಅವ್ರು ವೆಜಿಟೇಬಲ್ಸ್ ಕೂಡ ತಿಂತಾರೆ ಆ್ಯಂಡ್ ಇದು ಒಳ್ಳೇದು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.